ಗುತ್ತಿಗೆದಾರ ಚೆಲುವರಾಜು ಮನೆಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಭೇಟಿ ಕೊಟ್ಟಿದ್ದಾರೆ. ನೋಡಿ, ಮುನಿರಾಜು ಅವರದು ಅಂತ ಹೇಳಲಾಗ್ತಿರುವಂತಹ ಆಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀವ್ರ ರೀತಿಯ ವಿಚಾರಣೆಯನ್ನ ಒಂದು ಕಡೆ ಮುನಿರತ್ನ ಎದುರಿಸ್ತಾ ಇದ್ರೆ, ಇನ್ನು ದೂರುದಾರ ಅಂತ ಕರೆಸಿಕೊಳ್ಳುವಂತಹ ಗುತ್ತಿಗೆದಾರ ಚೆಲುವರಾಜು ನನ್ನ ಹತ್ರ ಇನ್ನೊಂದೆರಡು ಆಡಿಯೋ ಇದೆ, ಅದನ್ನು ಕೂಡ ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈ ನಡುವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಚೆಲುವರಾಜು ಮನೆಗೆ ವಿಸಿಟ್ ಮಾಡಿದ್ದಾರೆ. ಸಚಿವರ ಎದುರು ಕಣ್ಣೀರನ್ನ ಹಾಕಿದ್ದಾರೆ ಚೆಲುವರಾಜು ಕುಟುಂಬದ ಸದಸ್ಯರು. ಚೆಲುವರಾಜು ಮನೆಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಮುನಿರತ್ನ ಅವರಿಂದ ನಿಂದನೆಗೆ ಒಳಗಾಗಿರುವಂತಹ ಚೆಲುವರಾಜು ಕುಟುಂಬಕ್ಕೆ ಸಾಂತ್ವನವನ್ನು ಹೇಳಿದ್ದಾರೆ. ಗುತ್ತಿಗೆದಾರ ಚೆಲುವರಾಜುಗೆ ಸರ್ಕಾರದಿಂದ ಸೂಕ್ತ ರಕ್ಷಣೆಯ ಭರವಸೆಯನ್ನ ಸಚಿವರು ನೀಡಿದ್ದಾರೆ. ಸಚಿವರ ಎದುರು ಆ ಕುಟುಂಬ ಕಣ್ಣೀರು ಹಾಕಿದೆ. ಸೂಕ್ತ ರಕ್ಷಣೆ ಹಾಗೂ ನ್ಯಾಯ ಒದಗಿಸಲಾಗುತ್ತೆ ಎನ್ನುವಂಥ ಭರವಸೆಯನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ನೀಡಿದ್ದಾರೆ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್, ಮುನಿರತ್ನ ತುಂಬಾ ಕೆಟ್ಟದಾಗಿ ಮಾತಾಡಿದ್ದಾರೆ. ನಮ್ಮ ಸರ್ಕಾರ ಚೆಲುವರಾಜು ಜೊತೆ ಇದೆ, ಸರ್ಕಾರ ಚೆಲುವರಾಜು ಕುಟುಂಬಕ್ಕೆ ಭದ್ರತೆಯನ್ನ ನೀಡುತ್ತೆ ಅಂತ ಬೆಂಗಳೂರಿನಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿದ್ದಾರೆ. FSL ರಿಪೋರ್ಟ್ ಬರಲಿ, ನಿಷ್ಪಕ್ಷಪಾತವಾದಂಥ ತನಿಖೆ ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಗುತ್ತಿಗೆದಾರ ಚೆಲುವರಾಜು ನಿವಾಸದಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು. ಕಳೆದ 2-3 ದಿನಗಳಲ್ಲಿ ಮಾಧ್ಯಮಗಳಲ್ಲಿ ಬಂದದ್ದನ್ನು ಗಮನಿಸಿದ್ದೇನೆ. ಆ ಮಹಿಳೆಗೆ ಧೈರ್ಯ ತುಂಬೋದಕ್ಕೆ ನಾನಿವತ್ತು ಚೆಲುವರಾಜು ಮನೆಗೆ ಬಂದಿದ್ದೀನಿ ಅನ್ನುವಂಥ ಮಾತನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿದ್ದಾರೆ. 2-3 ದಿನದಿಂದ ಏನು ಈ ಒಂದು ಪ್ರಕರಣ ಮಾಜಿ ಮಂತ್ರಿಗಳು ಹಾಲಿ ಶಾಸಕರಾದಂಥ ಮುನಿರತ್ನರ ಬಗ್ಗೆ ಏನು ನಡೀತಾ ಇದೆ, ಅದರ ಒಂದು ಇದನ್ನ ತಾವೆಲ್ಲ ಈಗಾಗಲೇ ರಾಜ್ಯದ ಜನರ ಎದುರುಗಡೆ ಬಿತ್ತರಿಸಿದ್ದೀರ. ಇವತ್ತು ನಾನು ಬೆಂಗಳೂರಿಗೆ ಬಂದ ತಕ್ಷಣ ಒಬ್ಬ ಮಹಿಳಾ ಮಂತ್ರಿಯಾಗಿ ಇನ್ನೊಬ್ಬ ಮಹಿಳೆಗೆ ಧೈರ್ಯ ತುಂಬಲಿಕ್ಕೆ ನಾನು ಬಂದಿದ್ದೇನೆ. ಯಾಕಂದ್ರೆ ಸಾರ್ವಜನಿಕವಾಗಿ ಒಬ್ಬ ಮಹಿಳೆಯ ಬಗ್ಗೆ ಆ ರೀತಿ ಮಾತನಾಡಿದ್ ನಾನಂತೂ ಆ ಆಡಿಯೋದಲ್ಲಿ ಏನಿದೆ ಅಂತ ಕೇಳಲಿಲ್ಲ. ಬಟ್ ನನಗೆ ಸುಮಾರು ಜನ ಹೇಳಿದ್ದಾರೆ, ತುಂಬಾ ಅಸಹ್ಯವಾಗಿ ಕೆಟ್ಟ ಪದದಿಂದ ಮಾತನಾಡಿದ್ದಾರೆ, ನೀವು ಅವ್ರಿಗೆ ಹೋಗಿ ಧೈರ್ಯ ಕೊಡಬೇಕು ಅಂತ ಸುಮಾರು ಜನ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾರೆ. ಮಂಜು, ಇವತ್ತು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಗುತ್ತಿಗೆದಾರ ಚೆಲುವರಾಜು ಅವರ ನಿವಾಸಕ್ಕೆ ಬಂದಿದ್ರು. ಯಾವಾಗ ಬಂದಿದ್ರು, ಯಾವ ರೀತಿ ಮಾತುಕತೆಯನ್ನು ನಡೆಸಿದ್ದಾರೆ, ಮತ್ತು ಈ ಪ್ರಕರಣದ ತನಿಖೆ ಬಗ್ಗೆ ಮೇಡಮ್ ಏನು ಹೇಳಿದ್ರು? ದಿವ್ಯಾ, ರಾಜರಾಜೇಶ್ವರಿ ನಗರ ಕ್ಷೇತ್ರದ ಶಾಸಕ ಆಗಿರುವಂತ ಮುನಿರತ್ನ ಏನಿದ್ರು, ಅವರು 2 ಪ್ರಬಲ ಜಾತಿಗ ಅಂದ್ರೆ ಸಮುದಾಯಗಳ ಮೇಲೆ ಜಾತಿ ನಿಂದನೆ ಮಾಡುವಂತ ಕೆಲಸ ಮಾಡಿದ್ದಾರೆ ಎನ್ನುವಂತ ಆಡಿಯೋ ಸಾಕಷ್ಟು ವೈರಲ್ ಆಗಿತ್ತು. ಆ ಆಡಿಯೋ ಜೀವ ಬೆದರಿಕೆ ಹಾಗೂ ಕುಟುಂಬ ಸದಸ್ಯರ ಬಗ್ಗೆ ಹೀನ ಮಾತುಗಳಿಂದ ಬಿಬಿಎಂಪಿ ಗುತ್ತಿಗೆದಾರ ಆಗಿರುವಂತ ಚೆಲುವರಾಜು ಏನಿದ್ದಾರೋ ಅವರ ವಿಚಾರವಾಗಿ ಈ ಒಂದು ಆಡಿಯೋ ಕೂಡ ಕೇಳಿ ಬಂತು ಎನ್ನುವಂತ ನಿಟ್ಟಿನಲ್ಲಿ ಮಾಹಿತಿ ಬಹಿರಂಗ ಆಯ್ತು. ಅದಾದ ಬಳಿಕ 2 ಕುಟುಂಬಗಳ ನಡುವೆ ದೊಡ್ಡ ಮಟ್ಟದ ಜಾತಿ ನಿಂದನೆ, ಅವಾಚ್ಯ ಶಬ್ದಗಳ ನಿಂದನೆ ಮಾಡುವಂತಹ ಕೆಲಸ ಆಗ್ತಿದ್ದಂಗೆ, ಅದು ಬಟಾಬೈಲ್ ಆಗ್ತಿದ್ದಂಗೆ ಮುನಿರತ್ನ ಆಂಧ್ರ ಪ್ರದೇಶಕ್ಕೆ ಎಸ್ಕೇಪ್ ಆಗುವಂತಹ ಕೆಲಸವನ್ನ ಮಾಡ್ತಿದ್ರು ಎನ್ನುವಂತ ಮಾಹಿತಿ ಮೇರೆಗೆ ಬೆಂಗಳೂರಿನ ಪ್ರಮುಖವಾದಂತಹ ಒಂದು ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಬೆಂಗಳೂರಿನಿಂದ ಕೋಲಾರ ಆಚೆ ನಂಗಲಿ ಪೊಲೀಸ್ ಠಾಣಾ ವ್ಯಾಪ್ತಿ ಏನಿದೆಯೋ ಆ ಒಂದು ವ್ಯಾಪ್ತಿಯಲ್ಲಿ ಮುನಿರತ್ನ ಅವರನ್ನ ಅರೆಸ್ಟ್ ಮಾಡುವಂತ ಕೆಲಸ ಆಗಿದೆ. ಅವರನ್ನ ಕರೆದುಕೊಂಡು ತನಿಖೆ ಮಾಡುವಂತ ಕೆಲಸ ಕೂಡ ಆಗ್ತಾ ಇದೆ. ಇದರ ನಡುವೆ ಈ ಚೆಲುವರಾಜು ಏನಿದ್ದಾರೋ, ಚೆಲುವರಾಜು ಅವರು ಸಾಕಷ್ಟು ನೊಂದು ಬೆಂದು ಹೋಗ್ತಿದ್ದಾರೆ ಎನ್ನುವಂತ ಮಾಹಿತಿ ತಿಳಿದಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇವತ್ತು ಅವ್ರ ಮನೆಗೆ ಭೇಟಿ ನೀಡುವಂತ ಕೆಲಸ ಆಗಿದೆ. ಚೆಲುವರಾಜು ಕುಟುಂಬದೊಂದಿಗೆ ಸಂಪೂರ್ಣವಾಗಿ ಮಾತುಕತೆ ಮಾಡಿ ಅವ್ರಿಗೆ ಸಾಂತ್ವನ ಹೇಳುವ ಜೊತೆಗೆ ಅವರ ಸಂಪೂರ್ಣ ಜವಾಬ್ದಾರಿಯಿಂದ ಸರ್ಕಾರವೇ ಹೊತ್ತಿದೆ ಎನ್ನುವಂತಹ ಭರವಸೆನ ನೀಡಿದ್ದಾರೆ. ಈ ಒಂದು ವಿಚಾರವಾಗಿ ಮಾತನಾಡಿರುವಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈ ಒಂದು ಕಳೆದ 2 ದಿನಗಳಿಂದ ಮಾಧ್ಯಮಗಳಲ್ಲಿ ಕೂಡ ನಾನು ಸುದ್ದಿಯನ್ನ ನೋಡ್ತಿದ್ದೇನೆ. ಸರ್ಕಾರ ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಮಹಿಳೆಯಾಗಿ ಇನ್ನೊಬ್ಬ ಮಹಿಳೆಗೆ ಧೈರ್ಯ ಹೇಳುವಂತಹ, ಧೈರ್ಯ ತುಂಬುವಂತಹ ಕೆಲಸವನ್ನ ಮಾಡ್ಬೇಕೆನ್ನುವಂತಹ ಅರಿವಿನಿಂದ ನಾನು ಇಲ್ಲಿಗೆ ಬಂದಿದ್ದೇನೆ. ಆಡಿಯೋ ಸದ್ಯಕ್ಕಂತೂ ನಾನು ಕೇಳಿಸ್ಕೊಂಡಿಲ್ಲ, ಅಸಹ್ಯವಾಗಿ ಇದೆ ಎನ್ನುವಂತಹ ಮಾಹಿತಿಯನ್ನ ಕೇಳಿಸ್ಕೊಂಡವರು ನನಗೆ ಹೇಳಿದ್ದಾರೆ. ಹೀಗಾಗಿ ಗುತ್ತಿಗೆದಾರ ಚೆಲುವರಾಜು ಏನಿದಾರೋ ಅವ್ರ ಜೊತೆ ಸರ್ಕಾರ ಕೂಡ ಇರುತ್ತೆ, ಅವರ ಕುಟುಂಬ ರಕ್ಷಣೆ ಮಾಡುವಂತಹ ಜವಾಬ್ದಾರಿ ಸರ್ಕಾರದ್ದು ಇದೆ ಎನ್ನುವಂತಹ ಮಾಹಿತಿಯನ್ನ ಸದ್ಯಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಟ್ಟಿರುವಂತದ್ದು. ಜೊತೆಗೆ ಮುನಿರತ್ನ ಅವರ ಜೊತೆಗೆ ಶೋಭೆ ತರುವಂತದ್ದು ಅಲ್ಲ ಮುನಿರತ್ನ ಅವರು ಎನ್ನುವಂತಹ ವಿಚಾರವಾಗಿ ಗುತ್ತಿಗೆದಾರರ ವೇಳೆ ಗುತ್ತಿಗೆದಾರನ ಮೇಲೆ ಮಾಜಿ ಮಂತ್ರಿಗಳು ಜಾತಿ ನಿಂದನೆ ಮಾಡುವಂತದ್ದು
ಸರಿ ಇಲ್ಲ ಎನ್ನುವಂತಹ ನಿಟ್ಟಿನಲ್ಲಿ ಕೂಡ ನಿಷ್ಪಕ್ಷಪಾತವಾಗಿ ನಾವು ಅಂದ್ರೆ ಏನು ನಮ್ಮ ವಿರುದ್ಧವಾಗಿರುವಂತಹ ಕೆಲವೊಂದು ಶಾಸಕರೆಲ್ಲ ಏನಿದ್ರು ಆರೋಚಕ ಜೊತೆಗೆ ಇನ್ನೂ ಸಾಕಷ್ಟು ಜನ ಇದ್ದಿದ್ರು. ಮುನಿರತ್ನ ಅವರು ನಿಖರವಾದಂತಹ ವಾಯ್ಸ್ ಅಲ್ಲ ಎನ್ನುವಂತ ನಿಟ್ಟಿನಲ್ಲಿ ಏನ್ ಹೇಳಿಕೆಗಳು ಹೇಳ್ತಾ ಇದ್ದಾರೋ ಆ ಒಂದು ವಿಚಾರವಾಗಿ ನಾವು ಕೂಡ ಸ್ಪಷ್ಟವಾಗಿ ಹೇಳ್ತಿದ್ದೇವೆ. ನಿಷ್ಪಕ್ಷಪಾತವಾಗಿ ನಮ್ಮ ಸರ್ಕಾರ ಈ ಒಂದು ವಿಚಾರವಾಗಿ ತನಿಖೆಯನ್ನ ಮಾಡ್ತಾ ಇದೆ. ತನಿಖೆಯನ್ನ ಮಾಡುವಂತ ಸಂದರ್ಭದಲ್ಲಿ ಅದು ಸತ್ಯವೇ ಆಗಿದ್ದಲ್ಲಿ ಅವರ ವಿರುದ್ಧವಾಗಿ ಇನ್ನೂ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನ ಜರುಗಿಸ್ತೇವೆ ಎನ್ನುವಂತ ನಿಟ್ಟಿನಲ್ಲಿ ಮುನಿರತ್ನ ಆಡಿಯೋ ವಿಚಾರವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇವತ್ತು ಮಾಹಿತಿಯನ್ನ ಕೊಟ್ಟು ಹೋಗಿರುವಂತದ್ದು. ಈ ಒಂದು ವಿಚಾರವಾಗಿ ಚೆಲುವರಾಜು ಕೂಡ ನಿಖರವಾದಂತಹ ಮಾಹಿತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಟ್ಟಿರುವಂತದ್ದು. ಜೊತೆಗೆ ನಮ್ಮ ಕುಟುಂಬ ಭಯಭೀತವಾಗಿದ್ದೇವೆ, ಸರ್ಕಾರ ನಮ್ಗೆ ಸಂಪೂರ್ಣವಾದಂತಹ ರಕ್ಷಣೆ ಕೊಡಬೇಕು ಎನ್ನುವಂತಹ ಮಾಹಿತಿಯನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಎದುರುಗಡೆ ಹೇಳುವಂತ ಕೆಲಸ ಆಗಿದೆ. ಹೀಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಇವರ ಪರವಾಗಿ ನಿಂತಿದ್ದೇವೆ ಎನ್ನುವಂತಹ ಮಾಹಿತಿಯನ್ನ ಕೊಟ್ಟು ಹೋಗಿದ್ದಾರೆ. ದಿವ್ಯಾ, ರೈಟ್. ಈಗ ಕಳೆದ ಹಲವು ದಿವಸಗಳಿಂದ ಮಂಜು, ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಹಲವು ಹಗರಣಗಳನ್ನ ರಾಜ್ಯದ ಜನತೆಯ ಮುಂದಿಡುವಂತಹ ಪ್ರಯತ್ನವನ್ನ ಬಿಜೆಪಿ ಮಾಡ್ತಾ ಇತ್ತು. ಈಗ ಮುನಿರತ್ನ ಪ್ರಕರಣ ಏನಿದೆ ಅದು ಬಿಜೆಪಿಗೆ ನುಂಗಲಾರದ ತುತ್ತಾಗ್ಬಿಟ್ಟಿದೆ. ಆದರೆ ಈ ಪ್ರಕರಣವನ್ನು ಕಾಂಗ್ರೆಸ್ ಗಂಭೀರವಾಗಿ ಪರಿಗಣಿಸಿದೆ ಮತ್ತು ರಾಜಕೀಯವಾಗಿ ಬಳಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಿದೆ. ಇದ್ರ ಬಗ್ಗೆ ಏನಾದರೂ ಮಾಧ್ಯಮದವರು ಪ್ರಶ್ನೆ ಮಾಡಿದ್ರ, ಅದರ ಬಗ್ಗೆ ಏನಾದರೂ ಉಲ್ಲೇಖ ಮಾಡಿದ್ರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು? ನಿಷ್ಪಕ್ಷಪಾತವಾದ ತನಿಖೆ ಆಗುತ್ತೆ, ಇಲ್ಲಿ ಯಾವ ರಾಜಕೀಯ ಇಲ್ಲ ಅಂತ ಹೇಳಿ? ಖಂಡಿತವಾಗೂ. ಯಾಕಂತ ಹೇಳಿದ್ರೆ ಇವು ಏನು ರಾಜರಾಜೇಶ್ವರಿ ನಗರ ಕ್ಷೇತ್ರದ ಮುನಿರತ್ನ ಅವರು ಪ್ರಬಲವಾದಂತಹ ರಾಜಕಾರಣಿ. ಈ ಹಿಂದೆ ಕೂಡ ಸಚಿವ ಸ್ಥಾನದಲ್ಲಿದ್ರು, ಸಾಕಷ್ಟು ಪ್ರಬಲ ಅತಿಥ್ಯಂತಹ ಒಂದು ರಾಜಕಾರಣ ಮಾಡಿರುವಂತದ್ದು ಹಿರಿಯರು ಕೂಡ ಹೌದು. ಈ ನಡುವೆ ಅವರನ್ನ ಗೆಲ್ಲಿಸ್ಲಿಕ್ಕೆ ಈಗಲೂ ಕೂಡ ಶಾಸಕರಾಗಿದ್ದಾರೆ, ಹಲವು ಸೇವೆಯನ್ನ ಮಾಡ್ತಿದ್ದಾರೆ. ಇವರ ಗೆಲುವಿಗೆ ಪ್ರಬಲವಾದಂತಹ ಎರಡು ಸಮುದಾಯಗಳಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದು ದಲಿತ ಸಮುದಾಯ ಆಗ್ಬೋದು, ಅದು ಜೊತೆಗೆ ಒಕ್ಕಲಿಗರ ಸಮುದಾಯ ಆಗ್ಬೋದು. ಆ ಎರಡು ಸಮುದಾಯಗಳನ್ನೇ ಟಾರ್ಗೆಟ್ ಮಾಡ್ಕೊಂಡು ಈ ಒಂದು ವಿಚಾರವಾಗಿ ಗುತ್ತಿಗೆದಾರ ಚೆಲುವರಾಜು ಜೊತೆ ಏನ್ ಮಾತಾಡ್ತಾ ಇದ್ದಾರೋ, ಕೆಲವೊಂದಷ್ಟು ಅಮೌಂಟ್ ಅನ್ನ ಕೊಡಬೇಕು, ನೀನು ಕೊಡ್ಲೇಬೇಕು ಎನ್ನುವಂತ ಧಮಕಿ ಆಡಿಯೋ ಎನ್ನುವಂಥದ್ದು ಏನಿದೆಯೋ, ಭ್ರಷ್ಟಾಚಾರದ ಆಡಿಯೋ ಎನ್ನುವಂಥದ್ದು ಏನಿದೆಯೋ ಆ ಒಂದು ವಿಚಾರವಾಗಷ್ಟೇ ಈಗ ತನಿಖೆ ನಡೀತಾ ಇರುವಂತದ್ದು. ಜೊತೆಗೆ ಬಿಜೆಪಿ ಈಗ ಕಾಂಗ್ರೆಸ್ ಸರ್ಕಾರದ ಮೇಲೆ ಹಲವು ಆರೋಪಗಳನ್ನ ಮಾಡಿದ್ರು, ಸಿದ್ದರಾಮಯ್ಯನವ್ರ ಮೇಲೆ ಮೂಢ ಹಗರಣವನ್ನ ಮಾಡಿದ್ರು, ಜೊತೆಗೆ ಸಾಕಷ್ಟು ಆರೋಪಗಳನ್ನ ಮಾಡ್ತಾ ಹೋಗಿದ್ದಾರೆ. ಇದೆಲ್ಲದರ ನಡುವೆ ಈಗ ಏನು ಆಪೋಸಿಷನ್ ಪಾರ್ಟಿ ಬಿಜೆಪಿ ಏನಿದೆಯೋ, ಬಿಜೆಪಿಯ ಪ್ರಬಲ ಶಾಸಕರಾಗಿರುವಂತಹ ಮುನಿರತ್ನ ಅವರ ಮೇಲೆ ಆಡಿಯೋ ಸಮೇತವಾಗಿ ಧ್ವನಿ ಅವರದ್ದೇ ಎನ್ನಲಾಗ್ತಿರುವಂತಹ ಆಡಿಯೋ ಇಟ್ಕೊಂಡು ಈಗ ಕಾಂಗ್ರೆಸ್ನ ಏನು ಆಡಳಿತದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ಇದೆಯೋ ಈ ಒಂದು ವಿಚಾರವಾಗಿ ನಿಷ್ಪಕ್ಷಪಾತವಾಗಿ ನಾವು ತನಿಖೆಯನ್ನ ಮಾಡ್ತಿದ್ದೇವೆ. ಇದು ನಿಜ ಆದ್ರೆ ಮುಂದಿನ ದಿನಗಳಲ್ಲಿ ಜನರಿಗೆ ಒಂದೊಳ್ಳೆ ಅರಿವು ಮೂಡಿಸುವಂತ ಕೆಲಸ ಆಗ್ತಾ ಇದೆ. ಜೊತೆಗೆ ನ್ಯಾಯ ಸರ್ಕಾರ ನೇರವಾಗಿ ನಾವು ಯಾವುದಕ್ಕೂ ಕೂಡ ಬೆದರೋದಿಲ್ಲ, ನೇರವಾಗಿ ನಾವು ನ್ಯಾಯಯುತವಾಗಿ ಕೆಲಸ ಮಾಡ್ತೀವಿ ಎನ್ನುವಂತ ನಿಟ್ಟಿನಲ್ಲಿ ಉದಾಹರಣೆಗೆ ಹೇಳ್ಕೊಡ್ತಾ ಇದೀವೋ ಅದೇ ವಿಚಾರವಾಗಿ ಇದನ್ನ ಪ್ರಮುಖವಾಗಿ ಪ್ರಬಲವಾಗಿ ಬಳಸ್ಕೊಳ್ಳುವಂತ ಕೆಲಸ ಕಾಂಗ್ರೆಸ್ ಮಾಡ್ತಾ ಇದೆ. ಇದೇ ಕಾರಣಕ್ಕಾಗಿ ಈಗ ಅಪೋಸಿಷನ್ ಪಾರ್ಟಿ ಆಗಿರುವಂತಹ ಮುನಿರತ್ನ ಅವರನ್ನ ಕೂಡ್ಲೆ ಏನು ಬಂಧಿಸುವಂತ ಕೆಲಸ ಆಗಿದೆ, ತನಿಖೆ ಮಾಡುವಂತ ಕೆಲಸ ಆಗ್ತದೆ. ಜೊತೆಗೆ ಆಡಿಯೋ ಎನ್ನುವಂಥದ್ದು ಏನಿದೆಯೋ ಅದು FSLಗೂ ಕೂಡ ಕಳಿಸಲಾಗಿದೆ. ಅದು ಬರೋಕ್ಕೂ ಮುನ್ನವೇ ಕೆಲವೊಂದಷ್ಟು ಒಂದು ನಿಖರವಾದಂತಹ ಮಾಹಿತಿ ಜೊತೆಗೆ ಉನ್ನತ ಮೂಲಗಳಿಂದ ಬರ್ತಿರುವಂತದ್ದು ಏನು ನೋಡಿದೆಯೋ ಇದು ಕಡಾಖಂಡಿತವಾಗಿ ಹೇಳ್ಬೋದು, ಇದು ಮುನಿರತ್ನ ಅವರದ್ದೇ ವಾಯ್ಸ್ ಎನ್ನುವಂತಹ ಒಂದು ಹೇಳಿಕೆಗಳೇನು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದೇ ಕಾರಣಕ್ಕಾಗಿ ಮುನಿರತ್ನ ಅವರ ಒಂದು ರಾಜಕೀಯ ಭವಿಷ್ಯ ಇದರಲ್ಲೇ ಅಂತ್ಯ ಆಗಬಹುದಾ ಎನ್ನುವಂತ ಪ್ರಶ್ನೆ ಕೂಡ ಮಾಡ್ತಾ ಇದೆ. ಯಾಕಂತ ಹೇಳಿದ್ರೆ ದಿವ್ಯಾ, ಇದು ಪ್ರಬಲ ಒಂದು ಸಮುದಾಯಗಳ ವಿಚಾರವಾಗಿ ಮಾತಾಡಿರುವಂತದ್ದು ಆಡಿಯೋದಲ್ಲಿ ಕೀಳು ಮಟ್ಟದ ಧ್ವನಿ ಇದೆ. ಇದೇ ಕಾರಣಕ್ಕಾಗಿ ಅವರ ರಾಜಕೀಯ ಭವಿಷ್ಯಕ್ಕೂ ಕೂಡ ಒಂದು ಗಾಳ ಆಗ್ತಿದೆ ಅಂದ್ರೆ ತಪ್ಪಾಗಲ್ಲ ದಿವ್ಯಾ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮಂಜು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60,
ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.